ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಸಾಬೂದಾನಿ ಹಪ್ಪಳ ಹೆಂಗೆ ಮಾಡೋದಂತಂದು ತೋರ್ಸಾತೇನೆ. ಬರೀ 1 ಕಪ್ ಒಳಗೆ ಸಾಬೂದಾನಿ ಹಾಕ್ಕೊಂಡು ತವಾದ ಹಾಕಿ ಹುರ್ಕೋತೀನಿ. ಫಸ್ಟ್ ನಾನು 2 ಕಪ್ಪಿಂದ ಮಾಡತ್ತೀನಿ. ನಿಮ್ಗೆ ಎಷ್ಟು ಬೇಕಾಗ್ತೈತಿ ನೋಡಿ ಮಾಡ್ಕೊರಿ. ಸೊ ಸೇಮ್ ಮೆಥಡ್, ಜಾಸ್ತಿನೂ ಕ್ವಾಂಟಿಟಿ ಮಾಡ್ಕೋಬೋದು. ಸ್ವಲ್ಪ ಗೋಲ್ಡನ್ ಆಗೋವರೆಗೂ ಚಲೋ ಹುರ್ಕೋರಿ. ಏನು ಎಣ್ಣೆ ಹಾಕೋಂಗಿಲ್ಲ, ನಾರ್ಮಲ್ ಹಂಗೆ ಹುರ್ಕೋಬೇಕು. ಸೊ ನಾ 2 ಕಪ್ ಹಾಕಿದೆ. ಈಗ 2 ಕಪ್ ಹುರ್ಕೊಂಡು ಇಟ್ಕೋತೀನಿ. ಸೊ ಹುರ್ಕೊಂಡ್ಮೇಲೆ ಈ ಥರ ಗೋಲ್ಡನ್ ಆಗ್ತೈತೆ ನೋಡಿರಿ, ಸ್ವಲ್ಪ ಲೈಟಾಗಿ. ಸೊ ಅದೊಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇನ್ನು ಉಳ್ಕಿದೆ ಅದು ಹಾಕ್ಕೊಂಡು ಆ್ಯಡ್ ಮಾಡ್ತೀನಿ. ಸೊ ಇದು ಗೋಲ್ಡನ್ ಆಗಿತ್ತು, ಇದು ಮಿಕ್ಸಿ ಮಾಡ್ಕೊಂಡೀನಿ. ಸೊ ಈ ಥರ ಫುಲ್ ಹಿಟ್ಟು ಥರ ಆಗಬೇಕು. ಅದಕ್ಕೆ ಮೆಣಸಿನ್ಕಾಯಿ ಹುರ್ಕೊಳತ್ತೀನಿ. ಯಾಕಂದ್ರೆ ಇದು ನಾವೇನು ಹಪ್ಪಳ ಮಾಡ್ಕೋತೀವಲ್ಲ ಅದರೊಳಗೆ ಆ್ಯಡ್ ಮಾಡಕ್ಕೆ ಬೇಕಂತ ಹೇಳಿ ಜೀರಿಗೆ, ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೊಂಡೇನಿ. ಸೊ ಒಂದು ಬೌಲ್ನಾಗ ನೀರು ಹಾಕ್ಕೊಂಡು, ಸೊ ಅದು ಕುದಿ ಬರೋ ತನಕ ಫುಲ್ಲು ಹೈ ಫ್ಲೇಮ್ ಒಳಗೆ ಇಟ್ಟು ಕುದಿಸ್ಬೇಕು ನೀರು. ಸೊ ಅದಕ್ಕೆ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿರ್ತೇವಲ್ಲ ಸಾಬೂದಾನಿದು ಪೌಡರ್, ಅದು ಹಾಕಿ ಸೊ ಚಲೋ ತಂಗ ನೀರೊಳಗೆ ಹಾಕಿ ಕಲಿಸ್ಬೇಕ್ರಿ. ಸೊ ಗಂಟು ಆಗ್ತೈತೆ ಸ್ವಲ್ಪ. ಸೊ ನೀವು ಫಸ್ಟಿಗೆ ನೀರೊಳಗೆ ಮಿಕ್ಸ್ ಮಾಡಿರ ಹಾಕೋಬೋದು. ನಾನು ಡೈರೆಕ್ಟ್ಲಿ ಹಾಕಿ ಅದನ್ನು ಕಲ್ಸಾತೇನೆ ನೋಡಿರಿ. ಈ ಥರ ಗಂಟು ಇರಬಾರ್ದು. ಸೊ ಎಲ್ಲ ಸ್ಮ್ಯಾಶ್ ಆಗ್ಬೇಕು ಅದ್ರೊಳಗೆ. ಸೊ ಆ ಥರ ನೀವು ಮಿಕ್ಸ್ ಮಾಡ್ಕೊರಿ. ಗಂಟು ಇದ್ದಿದ್ದೆಲ್ಲ ಈ ಥರ ಒಡ್ಕೊಂಡು ಮಾಡ್ಕೊರಿ, ಕುದಿಸಿ. ಆದಮೇಲೆ ಅದಕ್ಕೆ ನಾನು ಹಸಿ ಖಾರ ಏನು ರುಬ್ಕೊಂಡೇನಲ್ಲ, ಹಸಿ ಮೆಣಸಿನ್ಕಾಯ್ದು, ಅದು ಆ್ಯಡ್ ಮಾಡ್ತೀನಿ. ಇದು ಸ್ವಲ್ಪ ಕುದಿಯತೈತಿ, ಇನ್ನೂ ಚಲೋ ಕುದಿಬೇಕು, ಆಣ ಬರ್ಬೇಕು ನೋಡ್ರಿ, ಆ ಥರ ಕುದಿಸ್ಕೋರಿ. ಸೊ ನೋಡಿರಿ, ಹಸಿ ಖಾರ ರುಬ್ಬಿಟ್ಟಿದ್ದಲ್ಲ ಅದು ಆ್ಯಡ್ ಮಾಡತ್ತೀನಿ ನಾನು. ನೀರಿಗೆ ಉಪ್ಪು ಹಾಕಿದ್ದಿಲ್ಲ, ಅದಕ್ಕೆ ಈಗ ಆ್ಯಡ್ ಮಾಡತ್ತೀನಿ. ನೀವು ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಹಾಕಿರಿ, ನಾನು ಅಂದಾಜು ಹಾಕತ್ತೀನಿ. ಸೊ ಚಲೋ ಈ ಥರ ಕುದಿಬೇಕು. ಕುದ್ದು ಸ್ವಲ್ಪ ಆಣ ಬರಬೇಕು, ಅಲ್ಲಿ ಕುದಿಸ್ರಿ. ನೋಡಿರಿ, ಚಲೋ ಕುದಿಯತೈತಿ. ಹೈ ಫ್ಲೇಮ್ ಒಳಗಡೆ ಇಟ್ಟು ಕುದಿಸ್ಬೋದು, ಇಲ್ಲ ಲೋ ಫ್ಲೇಮ್ ಒಳಗಡೆ ಇಟ್ಟು ಕುದಿಸ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಕುದಿಸ್ರಿ. ಕುದ್ದು ಫುಲ್ ಆಣ ಬರೋ ತನಕ ಕುದಿಸ್ಬೇಕು. ನೋಡತ್ತಿರ್ಬೋದು ನೀವಿಲ್ಲೇ ಎಷ್ಟು ಚಲೋ ಕುದಿಯತ್ತೆ ಅಂತ ಹೇಳಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕತ್ತೇನೆ ನೋಡ್ರಿ. ಸೊ ಕುದೀತ, ಈಗ ಸ್ವಲ್ಪ ಆಣ ಬಂದೈತಿ, ಇನ್ನೂ ಸ್ವಲ್ಪ ಆಣ ಬರೋ ತನಕ ಕುದಿಸ್ಕೊಂಡು ನೋಡ್ರಿ. ಇಲ್ಲೇ ಈ ಥರ ಅಂಟ್ಕೋಬೇಕು, ಬಿಟ್ಟು ಬೀಳ್ಬೇಕು, ಆವಾಗ ಗೊತ್ತಾಗ್ತೈತಿ ಇದು ಹದ ಆಗೈತಿ ಅಂಥೇಳಿ. ಸೊ ಈ ಥರ ಹದ ಬರೋವರೆಗೂ ಕುದಿಸ್ಬೇಕು. ಸೊ ನೋಡಿರಿ, ಇಲ್ಲೇ ಹಪ್ಪಳ ನಾನು ಹಾಕಿ ಈ ಥರ ಮಾಡೀನಿ. ನೀವು ಒಂದ್ಸಲ ಮಾಡಿರಿ, ಹೆಂಗೈತೆ ಅಂತಂದು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಫ್ರೈ ಮಾಡಿ ತೋರಿಸ್ತೇನೆ ನಿಮಗೆ ಇನ್ನೊಂದು ವಿಡಿಯೋ ಒಳಗೆ. ಸೊ ನಾನು ಇದ್ರೊಳಗೆ ಹಾಕಿಲ್ಲ, ಒಂದು ಶಾರ್ಟ್ ವಿಡಿಯೋ ಮಾಡಿ ನಿಮ್ಗೆ ಫ್ರೈ ಮಾಡಿ ಯಾವ ಥರ ಬಂದೈತಿ ಹಪ್ಪಳ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.